ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ 164ನೇ ಸಂಚಿಕೆಯಲ್ಲಿ ಕೌಶಲ್ಯ ಮಗನ ಅಗಲಿಕೆಯ ದುಃಖದಲ್ಲಿ ಪೂರ್ಣ ಮುಳುಗಿರ್ತಾನೆ. ತನ್ನ ಮನಸ್ಸಿನ ಮೇಲಿನ ನಿಯಂತ್ರಣ, ಬುದ್ಧಿ ಮೇಲಿನ ನಿಯಂತ್ರಣವನ್ನು ಕಳ್ಕೊಂಡಿರ್ತಾಳೆ. ಆ ಒಂದು ಭರಾಟೆಯಲ್ಲಿ ಪತಿ ಎನ್ನದೇ ದಶರಥರನ್ನು ಸಿಕ್ಕಾಪಟ್ಟೆ ಹೀಯಾಳಿಸ್ತಾಳೆ. ಹೀಯಾಳಿಸ್ತಾ ಅವಳಿಗೆ ಮನವರಿಕೆ ಆಗ್ತಿದೆ. ಹೆಣ್ಣಿಗೆ ಅಂದರೆ ಮದುವೆಯಾದ ಹೆಣ್ಣಿಗೆ ಮೊದಲೇ ಆಶ್ರಯ ಗಂಡ, ಎರಡನೇ ಆಶ್ರಯ ಪುತ್ರ, ಮೂರನೇ ಆಶ್ರಯ ಸಂಬಂಧಿಕರು. ಅದಕ್ಕೆ ನಾನು ನನ್ನ ಪತ್ನಿ ಧರ್ಮವನ್ನು ಅರಿತು ಒಂದು ಶೋಕದ ಹಿಡಿತದಲ್ಲಿ ಪ್ರಭಾವದಲ್ಲಿ ಪತಿಯನ್ನೇ ಸಿಕ್ಕಾಪಟ್ಟೆ ಹೀಯಾಳಿಸಿದ್ದನ್ನು ಮನವರಿಕೆ ಮಾಡಿಕೊಂಡು ಅವಳು ನೊಂದುತ್ತಾಳೆ, ಪ್ರಾಯಶ್ಚಿತ್ತ ಪಡ್ತಾಳೆ. ದಶರಥನಿಗೆ ಅದು ಗುರುತಾಗ್ತಿದೆ. ಅದೇ ವೇಳೆಯಲ್ಲಿ ವಾಲ್ಮೀಕಿಯವರು ಶೋಕ ಪರಿಣಾಮ ಸಿದ್ಧಾಂತವನ್ನು ಹೇಳ್ತಾರೆ. ಇತ್ತೀಚೆಗೆ ಗೌತಮ್ ಬುದ್ಧರಾಗಲಿ ಮಹಾವೀರರಾಗಲಿ ಅವರು ಮನುಷ್ಯನ ದುಃಖಕ್ಕೆ ಕಾರಣ ಆಶೆ ಅಂತ ಹೇಳ್ತಾರೆ. ದುಃಖಕ್ಕೆ ಮೂಲ ಕಾರಣ ಆಶೆ ಅಂತ ಹೇಳ್ತಾರೆ. ಅಲ್ಲಿ ದುಃಖದ ಕಾರಣದ ಬಗ್ಗೆ ಅವರು ಚಿಂತನೆಯನ್ನು ಬಿತ್ತರಿಸ್ಯಾರೆ. ಆದರೆ ಇಲ್ಲಿ ವಾಲ್ಮೀಕಿಯವ್ರದ್ದು ಏನಿದೆ ಅಂದರೆ ಮನುಷ್ಯನ ದುಃಖಕ್ಕೆ ಆಶೆ ಜೊತೆಗೆ ಇನ್ನೂ ಹಲವಾರು ಕಾರಣಗಳಾಗ್ತವೆ. ಅನಿರೀಕ್ಷಿತ ಘಟನೆಗಳು ಕೂಡ ಮನುಷ್ಯನಿಗೆ ದುಃಖವನ್ನು ತಂದುಕೊಡ್ತಾವೆ. ಆಶೆಯಂತೆ ಹಲವಾರು ಘಟನೆಗಳು, ಅಂಶಗಳು ಮನುಷ್ಯನ ದುಃಖಕ್ಕೆ ಕಾರಣ ಆಗ್ತವೆ, ಮನುಷ್ಯ ಶೋಕಿಸಲಿಕ್ಕೆ ಕಾರಣ ಆಗ್ತವೆ. ಆದರೆ ವಾಲ್ಮೀಕಿಯವರು ಕಾರಣದ ಜೊತೆಗೆ ಅದರ ಪರಿಣಾಮವನ್ನು ಕೂಡ ಹೇಳ್ತಾರೆ. ಅಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಅದನ್ನೇ ಒಂದು ಸಲ ರಿಪೀಟ್ ಮಾಡಿ ಮುಂದೆ ಹೋಗ್ತೇನೆ ನಾನು. ಶೋಕದಿಂದ ಧೈರ್ಯ ನಾಶವಾಗುವುದು. ಮನುಷ್ಯ ತನ್ನ ಧೈರ್ಯವನ್ನು ಕಳ್ಕೊಂಡು ಬಿಡ್ತಾನೆ. ಮುಂದೆ ಕೆಲಸ ಮಾಡಬೇಕಪ್ಪ ಅನ್ನುವಂಥ ಒಂದು ಧೈರ್ಯ ಹೋಗಿಬಿಡ್ತಿದೆ. ಅಷ್ಟು ದುಃಖ ಅವನ ಧೈರ್ಯವನ್ನು ನಾಶ ಮಾಡ್ತಿದೆ. ಶೋಕದಿಂದ ಸುವಿದ್ಯೆ ನಾಶವಾಗುವುದು. ಎಷ್ಟೇ ವಿದ್ಯಾವಂತರಾಗಿದ್ದರು, ವಿದ್ವಾಂಸರಾಗಿದ್ದರು, ಕಲ್ತಿದ್ರು ಕೂಡ ಶೋಕ ಏನು ಮಾಡ್ತಿದೆ ಅಂದರೆ ಅವ ತಿಳುವಳಿಕೆಯನ್ನು ನಾಶ ಮಾಡೋಗಿತ್ತಿದೆ. ಎಷ್ಟೇ ಕಲಿತರೂ ಕೂಡ ಅವನು ತಿಳುವಳಿಕೆ ಹೀನನಾಗ್ತಾನೆ ಅಂತ ಇತ್ತೀಚೆಗೆ ಎಷ್ಟೋ ಪ್ರಕರಣಗಳನ್ನು ನೋಡ್ತಿರ್ತೇವೆ. ಬಹಳಷ್ಟು ಜನ IAS, KS ವಿದ್ವಾಂಸರಾಗಿರ್ತಾರೆ, ಶಿಕ್ಷಕರಾಗಿರ್ತಾರೆ, ಡಾಕ್ಟರ್ಸರಾಗಿರ್ತಾರೆ, ಸಾಕಷ್ಟು ಓದಿರ್ತಾರೆ. ಅವರು ಎಲ್ಲನೂ ತಮ್ಮ ವಿಷಯದ ಜೊತೆಗೆ ಇನ್ನಿತರ ವಿಷಯಗಳನ್ನು ಕೂಡ ಓದಿರ್ತಾರೆ. ಇನ್ನು ಕೆಲವೊಂದು ಜನ ಕಾವಿ ಹಾಕ್ಕೊಂಡಿರ್ತಾರೆ ಎಲ್ಲವನ್ನು ತ್ಯಾಗ ಮಾಡಿ. ಅಂಥವರು ಸೇರಿಕೊಂಡು ಇತ್ತೀಚೆಗೆ ನೋಡ್ತಾ ಇದ್ದೇವೆ ನಾವು. ದುಃಖಕ್ಕೆ ಖಿನ್ನತೆಗೆ ಒಳಗಾದಂಥ ಬಹಳಷ್ಟು ಜನ, ದುಃಖದ ಆಳಕ್ಕೆ ನೂಕಲ್ಪಟ್ಟಂಥ ಬಹಳಷ್ಟು ಜನ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಇಲ್ಲಿ ಹೇಳೋ ತಾತ್ಪರ್ಯ ಇಷ್ಟೇ ಇಲ್ಲ. ನಾವು ಎಷ್ಟೇ ಕಲಿತರು, ಎಷ್ಟೇ ವಿದ್ವಾಂಸರಾದರೂ ಏನೋ ಒಂದು ಸಲ ದುಃಖದ ಕೈಯಲ್ಲಿ ನಮ್ಮ ಬುದ್ಧಿಯನ್ನು ಕೊಟ್ಟಿವಿ ಅಂದ್ರೆ, ನಾವು ಮತಿಹೀನ ಆದವು ಅಂದ್ರೆ ನಾವು ಅನಾಹುತವನ್ನು ಮಾಡಿಕೊಳ್ತೇವೆ ಅನ್ನೋದನ್ನು ಇಲ್ಲಿ ವಾಲ್ಮೀಕಿಯವರು ದುಃಖದ ಪರಿಣಾಮದ ಬಗ್ಗೆ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ದುಃಖ ಎಲ್ಲ ನಾಶಕ್ಕೆ ದುಃಖ ಕಾರಣ ಆಗ್ತಿದೆ. ದುಃಖದಂಥ ಮತ್ತೊಂದು ಶತ್ರು ಯಾರೂ ಇಲ್ಲ. ಶತ್ರು ಏನಾದರೂ ಖಡ್ಗದಿಂದ ಪ್ರಹಾರ ಮಾಡಿದರೆ ಅದನ್ನು ತಪ್ಪಿಸಿಕೊಳ್ಬೋದು. ಆದರೆ ದುಃಖದ ಪ್ರಹಾರದಿಂದ ವ್ಯಕ್ತಿ ತಪ್ಪಿಸಿಕೊಳ್ಳಲಾರ ಅನ್ನುವಂಥದ್ದು ಶೋಕದ ಪರಿಣಾಮದ ತತ್ವಗಳನ್ನು, ಸಿದ್ಧಾಂತವನ್ನು ವಾಲ್ಮೀಕಿಯವರು ಈ ಸಂದರ್ಭದಲ್ಲಿ ಲೋಕಕ್ಕೆ ಬೋಧಿಸಿರುವರು. ಮುಂದುವರೆದು ನಂತರ ದಶರಥ ನಿದ್ರೆಗೆ ಜಾರ್ತಾನೆ. 5ನೇ ದಿವಸ ರಾತ್ರಿ ದೀರ್ಘ ನಿದ್ರೆಯನ್ನು ಮಾಡ್ತಾನೆ. 6ನೇ ದಿನ ಹಗಲಿನೂ ದಾಟಿ ಹೋಗ್ತದೆ. 6ನೇ ದಿನ ರಾತ್ರಿ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ತಾನೆ. ಆ ವೇಳೆದಾಗ ಅವನು ತನ್ನ ನಡು ರಾತ್ರಿಯಲ್ಲಿ ಒಂದು ನನಗೆ ಯಾಕೆ ದುಃಖ ಆಗ್ತಾ ಇದೆ, ಇಂಥ ದುರ್ದೈವ ನನಗೆ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಚಿಂತಿಸುತ್ತಾ ಆಳಕ್ಕಿಳಿದ ಹೋದಂಗೆ ಅವನಿಗೆ ತನ್ನ ಯೌವನದಲ್ಲಿ ಮಾಡಿದಂಥ ಒಂದು ಪಾಪದ ಕೃತ್ಯದ ನೆನಪು ಆಗ್ತಿದೆ. ಅದನ್ನೇ ಅವನು ಕೌಶಲ್ಯಗೆ ಹೇಳ್ತಿರ್ತಾನೆ. ಮಧ್ಯರಾತ್ರಿಯಲ್ಲಿ ಕೌಶಲ್ಯರಿಗೆ ಹೇಳ್ತಾನೆ. ತನ್ನ ಹಿಂದಿನ ಪಾಪದ ಬಗ್ಗೆ ಕೌಶಲ್ಯಗೆ ಅರುಹಿದ
ಆ ಪಾಪ ಕರ್ಮದಿಂದಾಗಿ ಇಂದು ಪುತ್ರರನ್ನು ಅರಣ್ಯಕ್ಕೆ ಕಳಿಸಿದ ಪ್ರಸಂಗವಿದೆ. ನಾನು ಆವಾಗ ಪಾಪ ಮಾಡಿದ್ದೆ ಯೌವನದಲ್ಲಿ, ಆ ಪಾಪದ ಪರಿಣಾಮದಿಂದಾಗಿ, ಆ ಪಾಪದ ಫಲವಾಗಿ, ದುಷ್ಫಲವಾಗಿ ಇವತ್ತು ನಾನು ನನ್ನ ಪುತ್ರರನ್ನು ಅರಣ್ಯಕ್ಕೆ ಅಟ್ಟಿರುವೆ, ಕಳಿಸಿಕೊಟ್ಟಿರುವೆ ಅಂತ ಪ್ರಸಂಗ ಬಂತು ಅಂತ ಹೇಳ್ತಾ ಮುಂದುವರಿಸ್ತಾನೆ. ಓ ಕಲ್ಯಾಣಿ ಕರುಣಾಮಯಿ, ಮನುಷ್ಯ ತನ್ನ ಕರ್ಮನುಸಾರ ಪಡೆಯುವನು ಬಲ. ಇಲ್ಲಿ ವಾಲ್ಮೀಕಿಯವರು ಈ ಸಂದರ್ಭದಲ್ಲಿ ದಶರಥ ಮೂಲಕ ಕರ್ಮಫಲ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ತಾನು ಮಾಡಿದ ಕರ್ಮ ಅಂದರೆ ಕಾಯಕ ಕೆಲಸ ಏನು ಮಾಡ್ತಾನಲ್ಲ, ಒಳ್ಳೆಯ ಕೆಲಸ ಮಾಡಿದ್ದಂದ್ರೆ ಅವನಿಗೆ ಒಳ್ಳೆಯದಾಗ್ತಿದೆ, ಕೆಟ್ಟ ಕೆಲಸ ಮಾಡಿದಂದ್ರೆ ಅವನಿಗೆ ಕೆಟ್ಟ ಪರಿಣಾಮಗಳು. ಇಲ್ಲಿ ಫಲ ಅಂದರೆ ಪರಿಣಾಮಗಳು. ಅದನ್ನೇ ಮುಂದುವರೆದು ಭಗವದ್ಗೀತಾದಲ್ಲಿ ಹೇಳ್ತಾರೆ, ನೀನು ಏನು ಬಿತ್ತೀಯ ಅದನ್ನೇ ಬೆಳಿತೀಯ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಆ್ಯಸ್ ಯು ಸೋ ಯು ರೀಪ್, ಬಿತ್ತಿದ್ದನ್ನೇ ಬೆಳೆದುಕೋ ಅಂತ ಹೇಳ್ತಾರೆ. ನೀನು ಇವತ್ತು ಜಾಲಿ ಬೀಜ ಬಿತ್ತಿದೆ ಅಂದರೆ ನಿನಗೆ ಜಾಲಿ ಮರ ಸಿಗ್ತಿದೆ, ಆಲದ ಮರ ಸಿಗೋದಿಲ್ಲ. ಬೇವಿನ ಬೀಜ ಬಿತ್ತಿದರೆ ನಿನಗೆ ಬೇವಿನ ಗಿಡನ ಸಿಗ್ತದೆ, ಬೇವಿನ ಹಣ್ಣು ಸಿಗ್ತದೆ ವಿನಃ ನಿನಗೆ ಮಾವಿನ ಮರವಾಗಲಿ ಮಾವಿನ ಫಲವಾಗಲಿ ನಿನಗೆ ಸಿಗುವುದಿಲ್ಲ. ನಾವು ಏನು ಕೆಲಸ ಮಾಡ್ತೇವೆ, ನಾವೇನು ಕರ್ಮ ಮಾಡ್ತೇವೆ ಅದಕ್ಕನುಸಾರವಾಗಿ ಬದುಕಿನಲ್ಲಿ ನಮಗೆ ಫಲಗಳು ಸಿಗ್ತಾ ಇವೆ ಅನ್ನುವಂಥ ಸಿದ್ಧಾಂತವನ್ನು ವಾಲ್ಮೀಕಿಯವರು ಇಲ್ಲಿ ಮಂಡಿಸಿರುವರು. ಮುಂದುವರೆದು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ, ನನ್ನ ಕೃತ್ಯಗಳ ಪರಿಣಾಮ ಫಲಿತಾಂಶ ಅರಿಯದೆ ಕರ್ಮದಲ್ಲಿ ತೊಡಗಿದವ ಮೂರ್ಖ. ತನ್ನ ಕೃತ್ಯಗಳ ಪರಿಣಾಮ ಫಲಿತಾಂಶ ಅರಿಯದೆ ಕರ್ಮದಲ್ಲಿ ತೊಡಗಿದವ ಮೂರ್ಖ. ಮೂರ್ಖ ಅಂದರೆ ಯಾರು ಅನ್ನೋ ಡೆಫಿನೇಷನ್ ಕೊಡ್ತಾನೆ ಇಲ್ಲಿ. ಮೂರ್ಖ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಬುದ್ಧಿಗೇಡಿ ಇರ್ತಾನೆ, ಹೊನೆಗೇಡಿ ಇರ್ತಾನೆ ಅಂಥವ್ರನ್ನ ಸಾಮಾನ್ಯ ಅರ್ಥದಲ್ಲಿ ನಾವು ಮೂರ್ಖ ಅಂತ ಕರಿತೇವೆ. ಇಲ್ಲಿ ವಾಲ್ಮೀಕಿಯವರು ಮೂರ್ಖ ಪದದ ಒಂದು ವ್ಯಾಖ್ಯಾನ ಹೀಗೆ ಕೊಡ್ತಾರಲ್ಲ, ತನ್ನ ಕೃತ್ಯಗಳ ಪರಿಣಾಮ ಫಲಿತಾಂಶಗಳನ್ನು ಅರಿಯದೆ, ಏನು ಮಾಡ್ತಾ ಇದ್ದಾನ ಅದರದ್ದು ಅರಿವಿರುವುದಿಲ್ಲ, ಅದರ ಪರಿಣಾಮ ಏನಾಗ್ತಾ ಇದೆ ಅದರದ್ದು ಅರಿವಿರುವುದಿಲ್ಲ. ಅಂತಹ ಒಂದು ಕರ್ಮದಲ್ಲಿ ಯಾವ ವ್ಯಕ್ತಿ ತೊಡಗಿರ್ತಾನ ಅವನೇ ಮೂರ್ಖ. ಇವತ್ತಿನ ಉದಾಹರಣೆಗೆ ಹೇಳ್ತೇನೆ, ಬಹಳಷ್ಟು ಜನ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ, ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಉದ್ಯಮಗಳನ್ನು ಹಾಕ್ಕೊಂಡು ವಾಯುವನ್ನು ಕಲುಷಿತಗೊಳಿಸ್ತಾ ಇದ್ದಾರೆ. ಏರ್ ಪೊಲ್ಯೂಷನ್ ಆಗ್ತಾಯಿದೆ, ವಾಟರ್ ಪೊಲ್ಯೂಷನ್ ನೋಡಿ, ತ್ಯಾಜ್ಯ ವಸ್ತುಗಳನ್ನು ನದಿಗೆ ಬಿಡ್ತಾರೆ, ಕೆರೆಗೆ ಬಿಡ್ತಾರೆ, ಮತ್ತಷ್ಟು ಕಲುಷಿತಗೊಳಿಸ್ತಾರೆ. ಈ ಮರಳು ಮಾಫಿಯಾ ಮರಳನ್ನು ತೆಗೆದು ನೀರನ್ನು ಕಲುಷಿತಗೊಳ್ತಾರೆ, ಫಿಲ್ಟರ್ ಆಗೋದನ್ನು ತಪ್ಪಿಸಿ ನ್ಯಾಚುರಲ್ ಆಗಿ ಫಿಲ್ಟರ್ ಆಗ್ತಿರ್ತದೆ. ಆ ಪ್ರೊಸೆಸ್ಸಿಗೆ ಇವ್ರು ಏನು ಮಾಡ್ತಾರೆ ಅಂತೆ ಹಾಡಿಬಿಡ್ತಾರೆ. ಮನುಷ್ಯ ನೋಡಿ ಸ್ವಲಾಭಕ್ಕಾಗಿ ನಿಸರ್ಗದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾನೆ. ಸೊ ನಿಸರ್ಗದ ಮೇಲಿನ ನಿರಂತರ ಅತ್ಯಾಚಾರ ಏನಾಗ್ತಿದೆ ಅಂದರೆ ಅದು ನಮ್ಮ ಕೇಡವನ್ನು ನಾವೇ ತಂದುಕೊಂಡು. ನೋಡಿ ಇಲ್ಲೇ ಹೇಳ್ತಾರೋ, ನೀ ಏನು ಮಾಡ್ತೀಯ, ನೀ ಏನು ಕೆಲಸ ಮಾಡ್ತೀಯ ಅದಕ್ಕೆ ತಕ್ಕ ಫಲ ಸಿಗ್ತದೆ. ಮನುಷ್ಯ ಈಗೇನು ಮಾಡ್ತಾ ಇದ್ದಾನಂದ್ರೆ ನಿಸರ್ಗದ ಮೇಲೆ ನಿರಂತರ ಅತ್ಯಾಚಾರ ಮಾಡ್ತಾ ಇದ್ದಾನೆ. ಪರಿಸರ ಸಮತೋಲನ ತಪ್ಪಿ ಹೋಗಿದೆ. ಅದರ ದುಷ್ಪರಿಣಾಮವಾಗಿ ಮನುಷ್ಯನೇ ಆ ಫಲಗಳನ್ನು ಅನುಭವಿಸಬೇಕಾಗ್ತದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ವಾಯು ಮಾಲಿನ್ಯದಿಂದಾಗಿ ಇವು ವಾಯು ಸಂಬಂಧಿತ ರೋಗಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಟಿ ವಿ ಆಗಿರ್ಬೋದು, ಅಸ್ತಮ ಆಗಿರ್ಬೋದು, ಇನ್ನು ಯಾವುದೇ ಇರ್ಬೋದು, ವಾಯುವಿನ ಮೂಲಕ ಹರಡುವಂಥ ವಾಯು ಪೊಲ್ಯೂಷನ್ದಿಂದ ಬರುವಂಥ ರೋಗಗಳು. ನೀರು ಪೊಲ್ಯೂಟ್ ಆಗಿದೆ, ನೀರು ಸಹಿತ ಕಲುಷಿತಗೊಂಡಿದೆ. ಕಲುಷಿತ ನೀರು ಕುಡಿಯೋದ್ರಿಂದ 108 ರೋಗಗಳು ಬರ್ತಾವೆ. ಕಾಲರಾ ಬರ್ತಿದೆ, ಡೈರಿಯಾ ಬರುತ್ತೆ, ಏನೇನೋ ಆಗ್ತಿರ್ತಾವೆ. ಈಗ ಹೆಪಟೈಟ್ ಬಿ ವೈರಸ್ ಆಯಿತು, 1, 2, 108 ರೋಗಗಳಿಗೆ ಮನುಷ್ಯ ನೀರಿನಿಂದ ಬರುವ ರೋಗಗಳಿಗೆ ತುತ್ತಾಗ್ಯಾನ. ಭೂಮಿ ಕೂಡ ಏನಂತ ಕಲುಷಿತ ಆಯಿತು. ಮೊದಲು ಬರಿಗಾಲಿನಿಂದ ಅಡ್ಡಾಡ್ಬೋದಾಗಿತ್ತು ಭೂಮಿಯಾಗ, ಇವತ್ತು ಅಡ್ಡಾಡುವಂಥ ಕಾಲ ಇಲ್ಲ. ಮೊದಲು ಚಿಕ್ಕವರಿದ್ದಾಗ ಎಲ್ಲರಿಗೂ ಗೊತ್ತು, ಅಮ್ಮನನ್ನು ತಿಂತಿದ್ರು. ಇವತ್ತು ಆ ಅಮ್ಮನ ತಿನ್ನೋ ಸ್ಥಿತಿಯಲ್ಲಿ ಇಲ್ಲ. ಮಣ್ಣು ಪೊಲ್ಯೂಟ್ ಆಗಿದೆ, ಸೌಂಡ್ ಪೊಲ್ಯೂಟ್ ಆಗಿದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಇಡೀ ವಾತಾವರಣನೇ ಕಲುಷಿತಗೊಂಡಿದೆ. ಆ ವಾತಾವರಣ ಕಲುಷಿತ ಮಾಡಿದವರು ಯಾರು? ನಾವು. ವಾತಾವರಣ ಕಲುಷಿತ ಮಾಡುವಂಥ ಕೃತ್ಯಗಳನ್ನು ಮಾಡುವ ಪೂರ್ವದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕಾಗಿತ್ತು. ಇದು ನಾವು ಮಾಡ್ತಾ ಇರೋದು ಸರಿಯೋ ತಪ್ಪು, ಅದರ ಪರಿಣಾಮ ಮುಂದೆ ಏನಾಗ್ತಿದೆ ಅವೆರಡೂ ತಿಳ್ಕೊಂಡು ಮನುಷ್ಯ ಒಂದು ವೇಳೆ ಈ ಕೃತ್ಯವನ್ನು ಮಾಡಿದ್ದಂದ್ರೆ, ನಿಸರ್ಗದ ಮೇಲೆ ಬಲಾತ್ಕಾರ ಕೃತ್ಯವನ್ನು ಅದರ ಕಾರಣ ಮತ್ತು ಪರಿಣಾಮವನ್ನು ಮೊದಲೇ ತಿಳ್ಕೊಂಡಿದ್ದಂದ್ರೆ ಇವತ್ತು ಈ ಸ್ಥಿತಿ ಬರ್ತಿದ್ದಿಲ್ಲ. ಅದನ್ನು ತಿಳ್ಕೊಳ್ಳದೆ ಮಾಡ್ತಾ ಇದ್ದಾನೆ,
ಮಾಡಿದಾನ ಮತ್ತು ಇನ್ನೂ ಮಾಡ್ತಾ ಇದ್ದಾನ. ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಇನ್ನೂ ನಿಸರ್ಗದ ಮೇಲೆ ಬಲಾತ್ಕಾರ ಅತ್ಯಾಚಾರವನ್ನು ಮುಂದುವರಿಸ್ತಾ ಇದ್ದಾನೆ. ಸೊ ಅದರದ್ದು ಆ ಒಂದು ಕೃತ್ಯದ ಫಲ ಎಲ್ಲರೂ ಅನುಭವಿಸಬೇಕಾಗಿದೆ. ಅಂದರೆ ಇಲ್ಲಿ ನಾವು ಏನು ಕೆಲಸ ಮಾಡ್ತೇವೆ, ಕೆಲಸ ಮಾಡೋ ಪೂರ್ವದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇವೆ, ಅದರ ಪರಿಣಾಮ ಏನು ಅನ್ನೋದನ್ನು ತಿಳ್ಕೊಂಡು ಕೆಲಸ ಮಾಡಿದರೆ ಸರಿ. ಅವನಿಗೆ ಬುದ್ಧಿವಂತ ಅಂತ ಕರೀತಾರೆ. ಏನು ಮಾಡ್ತಾ ಇದ್ದಾನೆ ಅದು ಗೊತ್ತಿಲ್ಲ, ಮಾಡಿದ ಅದರ ಪರಿಣಾಮ ಗೊತ್ತಿಲ್ಲ ಅಂತ ಮನುಷ್ಯನಿಗೆ ವಾಲ್ಮೀಕಿಯವರು ಇಲ್ಲಿ ಮೂರ್ಖ ಅಂತ ಕರೀತಾರೆ. ಮನುಷ್ಯನ ಮೂರ್ಖತನದಿಂದಾಗಿ ಇವತ್ತು ಏನಾಗ್ತಾ ಇದೆ, ಪ್ರಕೃತಿ ವಿಕೋಪವನ್ನು ನಾವು ಎದುರಿಸ್ತಾ ಇದ್ದೇವೆ. ಈ ಪ್ರಕೃತಿ ವಿಕೋಪಕ್ಕೆ ಮತ್ತಾರೂ ಕಾರಣ ಅಲ್ಲ, ಈ ರೋಗಗಳಿಗೆ ಮತ್ತಾರೂ ಕಾರಣ ಅಲ್ಲ, ಈ ಅನಾಹುತಗಳಿಗೆ ಮತ್ತಾರೂ ಕಾರಣ ಅಲ್ಲ, ಮನುಷ್ಯನೇ ಕಾರಣ. ಮನುಷ್ಯನ ಈ ಒಂದು ಹೀನ ಕೃತ್ಯ ಏನಿದೆ, ಆ ಹೀನ ಕೃತ್ಯದಿಂದಾಗಿ ಇಡೀ ಮಾನವ ಕುಲ ಅಷ್ಟೇ ಅಲ್ಲ, ಇಡೀ ಜೀವರಾಶಿಗೆ ಒಂದು ಕುತ್ತನ್ನು ತಂದ ಮನುಷ್ಯ ಒಡ್ಡ್ಯಾನ. ಮನುಷ್ಯನ ಯಾವುದು ಸ್ವಲಾಭದ ಒಂದು ಆಶೆ ಕಾರಣಕ್ಕೆ ನಾನು ಮಿಲೇನಿಯರ್ ಆಗಬೇಕು, ಅಗರ್ಭ ಶ್ರೀಮಂತ ಆಗಬೇಕು, ಅಧಿಕಾರ ಹೊಂದಬೇಕು ದುಡ್ಡಿನಿಂದ ಅನ್ನುವಂಥ ಒಂದು ಏನು ಹೊಂಟಿದನ ಅವನು ಈ ವಾಲ್ಮೀಕಿ ನೀಡಿದಂಥ ಮೂರ್ಖ ವ್ಯಾಖ್ಯಾನದ ಇದರಲ್ಲಿ ಚೌಕಟ್ಟಿನಲ್ಲಿ ಬರ್ತಾನೆ. ಅಂಥವರು ನಿಜವಾದ ಮೂರ್ಖರು ಅಂತ ಹೇಳಿ ಇಲ್ಲಿ ವಾಲ್ಮೀಕಿಯವರ ಒಂದು ವ್ಯಾಖ್ಯಾನದಿಂದ ಸ್ಪಷ್ಟವಾಗ್ತಿದೆ. ಮುಂದುವರೆದ ವಾಲ್ಮೀಕಿಯವರು ಹೇಳ್ತಾರೆ, ಮುತ್ತುಗದ ಹೂಗಳ ನೋಡಿ ಫಲಗಳ ಅಪೇಕ್ಷಿಸಿ ಮಾವಿನ ಮರ ಕಡಿದರೆ ಫಲ ಬಂದ ಬಳಿಕ ದುಃಖಿಸಿ ಫಲವೇನು. ಮುತ್ತುಗದ ಹೂವು ನೋಡ್ತಾರೆ, ಮ್ಯಾಗಿಂದ ಸಿಕ್ಕದ ತುದಿಯಿಂದ ಹಿಡ್ಕೊಂಡು ಕೇಳ್ತಾನೆ ಕಾಣೋ ಫಸ್ಟ್ ಕ್ಲಾಸ್ ಕೇಸರಿ ಬಣ್ಣದ ಹೂವು ಕಣ್ಣಿಗೆ ಆನಂದವನ್ನು ನೀಡ್ತಿದೆ. ಆದರೆ ಅದರ ಫಲ ಇಲ್ಲ, ಅದರ ಫಲ ನಾವು ತಿಳ್ಕೊಂಡಂಗಿರೋದಿಲ್ಲ. ಅದನ್ನು ಹೂವು ನೋಡಿಕೊಂಡು ಇದನ್ನು ಕಡಿದ್ರೆ ಇದರಿಂದ ನನಗೆ ಮಾವಿನ ಹಣ್ಣಿನಂಥ ಹಣ್ಣು ಸಿಗ್ತದೆ ಅಂತ ತಿಳ್ಕೊಂಡು ನೀವು ಅಂದರೆ ಮಾವಿನ ಗಿಡ ಕಡಿದ್ರಿ, ಮಾವಿನ ಗಿಡದ ಹೂವಿಗೆ ಆ ಹೂವಿಗೆ ಹೋಲಿಸಿ ನೋಡಿದರೆ ಮಾವಿನ ಹೂವಿನಗಿಂತ ದೊಡ್ಡದಿರ್ತಿದೆ, ಭಾಳ ಚೆಂದ ಇರ್ತಿದೆ, ಆಕರ್ಷಣೆ ಇರ್ತಿದೆ. ಆ ಆಕರ್ಷಣೆಗೆ ಒಳಗಾಗಿ ನೀನು ಪರಿಣಾಮವನ್ನು ತಿಳಿದು ಏನು ಮಾಡಕ್ಕೆ ಹೊಂಟಿದೆ ಅದು ಗೊತ್ತಿಲ್ಲದೆ ಪರಿಣಾಮ ತಿಳಿದೆ ನೀ ಮಾವಿನ ಮರ ಕಡ್ದ ಮುತ್ತಗದ ಹೂವು ನೋಡ್ಕೊಂಡು ಇನ್ನು ಮುತ್ತಗದ ಮರ ನನಗೆ ಮಾವಿನ ಹಣ್ಣು ಕೊಡ್ತೈತೆ ಅಂದ್ರೆ ಮಾವಿನ ಹಣ್ಣು ಮುತ್ತಗದ ಮರದಿಂದ ಸಿಗುವುದಿಲ್ಲ. ಚಂದದ ಹೂಗಳಿಂದ ಚಲೋ ಹಣ್ಣು ಸಿಗ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಒಂದು ಮುತ್ತುಗದ ಹೂವನ್ನು ನೋಡಿಕೊಂಡು ಮಾವಿನ ಹಣ್ಣು ಅಪೇಕ್ಷೆ ಮಾಡಿ ಮಾವಿನ ಮರ ಕಡಿಯೋದರಿಂದ ನಿಮಗೆ ಮಾವಿನ ಹಣ್ಣು ಸಿಗುವುದಿಲ್ಲ ಅಂಥೇಳಿ ವಾಲ್ಮೀಕಿಯವರ ಹೇಳ್ತಾರೆ. ಮುಂದೆ ಆವಾಗ ನನಗೆ ಮರ ಕಡಿದ ನಂತರ ಈ ಮುತ್ತುಗದ ಮರದಿಂದ ನನಗೆ ಹಣ್ಣು ಸಿಗಲಿಲ್ಲ ತಿನ್ನಕ್ಕಂತ ನೀ ಆವಾಗ ದುಃಖ ಮಾಡಿ ಉಪಯೋಗ ಇಲ್ಲ. ನೀನು ಏನು ಮಾಡಬೇಕಾಗಿತ್ತಂದರೆ ರಾಮನ ವನವಾಸಕ್ಕೆ ಕಳಿಸೋ ಪೂರ್ವದಲ್ಲಿದೆ, ವಾಮನ ವನವಾಸಕ್ಕೆ ಕಳಿಸೋದು ಯೋಗ್ಯತೆ ಇದೆ, ಅದೊಂದು ಕೃತ್ಯ ಅವ್ರು ಮಾಡುವಂಥದ್ದು. ಆ ಕೆಲಸ ಸರಿಯೋ ತಪ್ಪು ಅಂತ ಆಲೋಚನೆ ಮಾಡಬೇಕಾಗಿತ್ತು. ಅದರ ಪರಿಣಾಮ ದುಷ್ಪರಿಣಾಮ ಏನಾಗ್ತಿದೆ ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡಿ ಅರಣ್ಯ ಕಳಿಸ್ಬೇಕಾಗಿತ್ತು. ಅದನ್ನೇನು ಮಾಡೋದಿಲ್ಲ. ಕೈ ಒಂದು ಪ್ರಭಾವಕ್ಕೆ ಒಳಗಾಗಿ ತಕ್ಷಣ ಅವನು ಈ ನಿರ್ಧಾರವನ್ನು ತಗೋತಾನೆ. ಅದಕ್ಕೆ ನೀ ಈಗಾಗಲೇ ಏನು ಮಾಡಿಬಿಟ್ಟಿಯಾ, ಮುತ್ತುಗದ ಹೂ ನೋಡಿಕೊಂಡು ಮಾವಿನ ಮರ ಕಡ್ದೀಯ, ಈಗ ಮಾವಿನ ಹಣ್ಣು ಸಿಗುತ್ತಾ ಇಲ್ಲ ಅಂಥೇಳಿ ಅದಕ್ಕೇನು ಅರ್ಥ ಇಲ್ಲ ಅನ್ನೋ ಹಂಗೆ ವಾಲ್ಮೀಕಿಯವರು ಇಲ್ಲಿ ಹೇಳ್ತಾರೆ. ಇದನ್ನು ಸ್ವಯಂ ಮನವರಿಕೆ ಮಾಡ್ಕೊಂಡು ಹೇಳ್ತಿರ್ತಾನೆ. ನಾನು ಮುತ್ತುಗದ ಹೂ ನೋಡಿ ಮಾವಿನ ಮರ ಕಡ್ದು ತೆಗೆದ್ದೇನೆ, ರಾಮನ ಅರಣ್ಯ ಕಳಿಸಿದ್ದೇನೆ, ಇನ್ನು ಈ ಮುತ್ತುಗದ ಗಿಡದಿಂದ ನಾನು ಮಾವಿನ ಹಣ್ಣು ಅಪೇಕ್ಷಿಸೋದು ಸರಿಯಲ್ಲ ಅಂತ ಹೇಳ್ತಾನೆ. ಮುಂದುವರೆದು, ಮಾವಿನ ಮರ ಕಡಿದು ಮುತ್ತುಗದ ಗಿಡ ಬೆಳೆಸಿರುವೆ, ರಾಮನಿಂದ ಫಲದ ಸಮಯದಲ್ಲಿ ಅರಣ್ಯಕ್ಕೆ ಅಟ್ಟಿಸಿ ಶೋಕಿಸಿ ಫಲವೇನು. ರಾಮನ ಫಲ ಸಮಯದಿ ರಾಮ ದೊಡ್ಡವಾಗಿರ್ತಾನೆ, ಇನ್ನು ಅವನ ಪಟ್ಟಗಟ್ಟಿ ಅವನ ಆಡಳಿತದ ಫಲವನ್ನು ನನಗೆ ಉಣಬೇಕಾಗಿತ್ತು. ನಾನೇನು ಮಾಡಿಬಿಟ್ಟೆ, ರಾಮನನ್ನು ಅರಣ್ಯಕ್ಕೆ ಅಟ್ಟಿಬಿಟ್ಟೆ. ಫಲ ನೀಡುವ ಸಂದರ್ಭದಲ್ಲಿ ನಾನು ರಾಮನನ್ನು ಅರಣ್ಯಕ್ಕೆ ದುಃಖಿದೆ. ಇದೇನಾಯ್ತಪ್ಪ ಅಂದ್ರೆ, ನಾನು ಮಾವಿನ ಮರದ ಕಡಿದು ಮುತ್ತುಗದ ಮರದಿಂದ ಮಾವಿನ ಹಣ್ಣನ್ನು ಅಪೇಕ್ಷಿಸಿದಂಗಾಯಿತು. ರಾಮ ಈಗ ನನಗೆ ಅವನು ಮುಪ್ಪಿನ ಕಾಲಕ್ಕೆ ಆಶ್ರಯ ಆಗುವಂಥ ಸಂದರ್ಭ ಬಂದಿತ್ತು, ಅದನ್ನೇ ನಾನು ತಪ್ಪಿಸಿಕೊಂಡೆ, ನಾನು ಮಹಾಮೂರ್ಖನಾದೆ ಅಂತ ಹೇಳಿ ದಶರಥ ಕೌಶಲ್ಯ ಹೇಳ್ತಿರ್ತಾನೆ. ಇದನ್ನು ಏನು ತಪ್ಪು ಮಾಡ್ತಾ ಇದ್ದೇನೆ, ತಪ್ಪಿನ ಪ್ರಾಯಶ್ಚಿತ್ತವನ್ನು ನಿದ್ದೆಯಲ್ಲಿ ಇವು ಹೇಳ್ತಿರ್ತಾನೆ. ಮಧ್ಯರಾತ್ರಿ ಎದ್ದುಕೊಂಡು ಅದನ್ನು ಮುಂದುವರಿಸಿ ಮತ್ತೇನೇನು ಅವನ ಮನಸ್ಸಿನಿಂದ ಬರ್ತಿದೆ, ಅವನು ಯಾವ ಒಂದು ಯೌವನದಲ್ಲಿ ಕುಕೃತ್ಯವನ್ನು ಮಾಡ್ಯಾನ ಅನ್ನೋದನ್ನು ಆ ಮುಂದಿನ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.